ರಾಜ್ಯಾದ್ಯಂತ ಇಂದಿನಿಂದ ಎಸ್ಐಆರ್ ಜಾರಿ. ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಚಾಲನೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇಂದಿನಿಂದ ರಾಜ್ಯಾದ್ಯಂತ ಮಹತ್ವದ ಎಸ್ಐಆರ್ ಪ್ರಕ್ರಿಯೆ ಜಾರಿಗೆ ಬಂದಿದ್ದು, ಕಲಬುರಗಿ ಜಿಲ್ಲೆಯಲ್ಲೂ ಇದಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ. ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಅವರು ನಗರದ ನ್ಯೂ ರಾಘವೇಂದ್ರ ನಗರ ಕಾಲೋನಿಯ ಚಂದ್ರಶೇಖರ್ ಶಿಲ್ಪಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಮತದಾರರಿಗೆ ಎಸ್ಐಆರ್ ಫಾರಂ ವಿತರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲಾದ್ಯಂತ ಸುಗಮ ಮತದಾನ ಪ್ರಕ್ರಿಯೆ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆಗಾಗಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬ ಮತದಾರರು ತಮ್ಮ ಮನೆಗೆ ಬರುವ ಬಿಎಲ್ಒಗಳಿಗೆ ಅಗತ್ಯ ಮಾಹಿತಿ ನೀಡಿ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಲು ಪೂರ್ಣ ಸಹಕಾರ ನೀಡಬೇಕು ಎಂದು ತಿಳಿಸಿದರು. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಸ್ಐಆರ್ ಪ್ರಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಚಾಲನೆಗೊಂಡಿದೆ. ಸೊ ಇವತ್ತು ಬೆಳಿಗ್ಗೆ ನಾವು ನಮ್ಮ ಜಿಲ್ಲಾಡಳಿತ ವತಿಯಿಂದ ಚಂದ್ರಶೇಖರ್ ಬೆಳಗ್ಗೆ ಶಿಲ್ಪಿ ಅವ್ರ ಮನೆಗೆ ಬಂದ್ಬಿಟ್ಟು ಅವ್ರಿಗೆ ಅವ್ರಿಗೆ ಕೊಡೋ ಮೂಲಕ ಈ ಒಂದು ಪ್ರಕ್ರಿಯೆಗೆ ನಾವು ಚಾಲನೆ ಕೊಟ್ಟಿದ್ದೀವಿ. 2400 ಮತಗಟ್ಟೆಗಳು, ಪ್ರತಿಯೊಂದು ಮತಗಟ್ಟೆಗೂ ಸಹ ಒಬ್ರು BLO ಅಂತ ನೇಮಕ ಆಗಿರ್ತಾರೆ. ಸೊ ಎಲ್ಲ BLOಗಳಿಗೆ ಸತತವಾಗಿ 2 ಬಾರಿ ನಾವು ಅಲ್ಲಿ ತರಬೇತಿಯನ್ನ ಕೊಟ್ಟಿದ್ದೀವಿ. ನಿನ್ನೆ ಎಲ್ಲ ಫಾರ್ಮ್ಸ್ ಗಳನ್ನ ಅವರಿಗೆ ಕೈಯಲ್ಲಿ ತಲುಪಿಸಿದ್ದೀವಿ. ಸೊ ಇವತ್ತಿಂದ ಅವರ ಮತಗಟ್ಟೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮತದಾರರು ಯಾರ್ಯಾರಿದ್ದಾರೆ ವೋಟರ್ ಲಿಸ್ಟ್ ಅಲ್ಲಿ ಅವ್ರಿಗೆ ಇವತ್ತಿನಿಂದ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾದ್ಮೇಲೆ ಮೊಬೈಲ್ ಆ್ಯಪ್ ಇರುತ್ತೆ. ಮೊಬೈಲ್ ಆ್ಯಪ್ ಅಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ತಾರೆ. ಅವರಿಗೆ ವಿತರಿಸಿದೀವಿ ಅನ್ನುವಂಥದ್ದು. ಸೊ ಒಂದು ಪ್ರತಿ ಅವ್ರ ಹತ್ರ, ಒಂದು ಪ್ರತಿ ನಮ್ಮವ್ರ ಹತ್ರ ಇರುತ್ತೆ. ಆಮೇಲೆ ಅದನ್ನ ಮತ್ತೆ ಅವರು ತುಂಬಿದ ನಂತರ ಅವ್ರ ಮನೆಗೆ ಹೋಗ್ಬಿಟ್ಟು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಅದನ್ನ ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆ ಏನಿದೆ 1 ತಿಂಗಳ ಅವಧಿಗೆ ನಿರಂತರವಾಗಿ ನಾವು ನಡೆಸ್ತೀವಿ. ಅಲ್ಲೇ ತುಂಬಿಕೊಂಡು ಹೋಗ್ತಾರ ಅಥವಾ ಅವ್ರು ತುಂಬಿ ಮತ್ತೆ ಆಮೇಲೆ ಬಂದು ಕಲೆಕ್ಟ್ ಮಾಡ್ತಾರ, ಹೇಗೆ? ಸೊ ಫಸ್ಟ್ ಹೋಗಿ ಅವ್ರಿಗೆ ಕೊಡ್ತೀವಿ. ಅಲ್ಲೇ ಅವರು ಎಲ್ಲ ನಾವು ಇಲ್ಲೇ ನಮ್ಮ ಮಾಹಿತಿ ಎಲ್ಲ ತುಂಬಿಕೊಡ್ತೀವಿ ಅಂದ್ರೆ ಅಲ್ಲೇ ನಿಂತ್ಕೊಂಡು ಅಲ್ಲೇ ತುಂಬಿಸ್ಬಿಟ್ಟು ಅಲ್ಲೇ ಸ್ಕ್ಯಾನ್ ಮಾಡುವಂತ ಅವಕಾಶನೂ ಇದೆ. ಇಲ್ಲ ನಾವು ಆಮೇಲೆ ಕೊಡ್ತೀವಿ ಅಂತಂದ್ರೆ BLO ಮತ್ತೆ ತೆರಳಿ ಇನ್ನೊಮ್ಮೆ ಆ ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡುವಂತದ್ದನ್ನು ಸಹ ಮಾಡ್ತಾರೆ. ಅದು ಅವರವರ ಅನುಕೂಲಕ್ಕೆ ಅಲ್ಲಿ ಸ್ಥಳೀಯ ವಿವೇಚನೆಗೆ ಬಿಟ್ಟಿದ್ದೀವಿ. ಒಟ್ಟಾರೆಯಾಗಿ ಮೊದಲನೇ ಉದ್ದೇಶ ಫಸ್ಟ್ ಎಲ್ಲರಿಗೂ ತಲುಪಿಸ್ಬೇಕು. ಆಮೇಲೆ 2ನೇ ಹಂತದಲ್ಲಿ ಅದನ್ನ ನಾವು BLO ಅವರು ಹೆಲ್ಪ್ ಮಾಡ್ತಾರೆ. BLO ಅವರು ಹೆಲ್ಪ್ ಮಾಡ್ತಾರೆ. ನಮ್ಮ ತಂಡ ಇರ್ತದೆ, ನಮ್ಮ ಎಲ್ಲ ಅಧಿಕಾರಿಗಳಲ್ಲಿ ಸ್ಥಳೀಯ ಭಾಗದಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಇದ್ರ ಬಗ್ಗೆ ತರಬೇತಿಯನ್ನೆಲ್ಲ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಇದು ಎಲ್ಲ ನಾವು ಸೇರಿ ಎಲ್ಲರಿಗೂ ಸಹಾಯ ಮಾಡ್ತೀವಿ. ಯಾರಿಗ್ ಬರೆಯಕ್ ಬರಲ್ಲ, ಯಾರಿಗ್ ಓದಕ್ ಬರಲ್ಲ, ಅವರಿಗೆಲ್ಲ ನಾವು ಅದಕ್ಕೆ 2 ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಮನೆಗೆ ಹೋದಂತ ಸಂದರ್ಭದಲ್ಲಿ ಮನೆಗೆ ಯಾರಾದ್ರೂ ಇತ್ತು ಅಂತಂದ್ರೆ, ನೀವು ಪಲ್ಸ್ ಪೋಲಿಯೋದಲ್ಲೂ ನೋಡಿರ್ಬೇಕು, ಟಿಕ್ ಮಾರ್ಕ್, ಕ್ರಾಸ್ ಮಾರ್ಕ್ ಎಲ್ಲ ಹಾಕ್ತಾರಲ್ಲ, ಮನೆಗೆ ಯಾವ್ದು ಮಗು ಬಿಟ್ಟು ಹೋಗ್ಬಾರ್ದು ಅನ್ನುವಂತ ಲೆಕ್ಕದಲ್ಲಿ. ಅದೇ ರೀತಿ ಚುನಾವಣಾ ಆಯೋಗನು ಈ ಸಂದರ್ಭದಲ್ಲಿ ಯಾರ ಮನೆಗೆ ನಾವು ಹೋಗಿದ್ದೀವಿ ಅಲ್ಲಿ ಸಿಕ್ಕಿದ್ರು ಅವ್ರಿಗೆ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ. ಯಾರ ಮನೆಯಲ್ಲಿ ಅವ್ರು ಸಿಕ್ಕಿಲ್ಲ ಅದಕ್ಕೆ ಇನ್ನೊಂದು ಸ್ಟಿಕ್ಕರ್ ಹಾಕಿರ್ತಾರೆ. ಅದು ನಮ್ಗೂ ಸಹ ಒಂದು ಗುರುತು, ಅವ್ರ ಮನೆಗೆ ಹೋಗ್ಬೇಕು ಮತ್ತೊಮ್ಮೆ ಅವರು ಇರ್ಲಿಲ್ಲ ಅನ್ನುವಂಥದ್ದು ನಮ್ಗೆ ಸಹ. ಸೊ ನಮ್ಮಲ್ಲಿ ಮೋರ್ ದೆನ್ 95% ಅಷ್ಟು ಮ್ಯಾಪಿಂಗ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಈಗ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಕೊಟ್ಟು ಕಲೆಕ್ಟ್ ಮಾಡ್ತೀವಿ. ಮತದಾರರಿಗೆ ಇದುವರೆಗೂ ಅವಕಾಶ ಇತ್ತು. SIR ಪ್ರಕ್ರಿಯೆ ಮುಗ್ದಿದ ನಂತರ ಮತ್ತೊಮ್ಮೆ ಅವರಿಗೆ ಫಾರ್ಮ್ 6 ಅವಕಾಶ ಇದ್ದೇ ಇರುತ್ತೆ. ಈಗ ಯಾರು ಮತದಾರರ ಪಟ್ಟಿಯಲ್ಲಿ ಇದ್ರು ಅವ್ರಿಗೆ ಮಾತ್ರ ಎನ್ಯುಮರೇಷನ್ ಫಾರ್ಮ್ ಕೊಡುವಂತದ್ದು. ಫಾರ್ಮ್ 6 ಅದು ಸಹಜ ನಿರಂತರ ಪ್ರಕ್ರಿಯೆ ನಡೀತಾ ಇರುತ್ತೆ. ಇದುವರೆಗೂ ಇತ್ತು, ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಆಗುವವರೆಗೂ 20ನೇ ತಾರೀಕುವರೆಗೂ. ಮತ್ತೆ SIR ಪೂರ್ಣಗೊಳ್ಳುತ್ತೆ ಅಕ್ಟೋಬರ್ ಅಲ್ಲಿ. ಅದಾದ್ಮೇಲೆ ಮತ್ತೆ ಫಾರ್ಮ್ 6 ಪ್ರಕ್ರಿಯೆ ಚಾಲನೆಯಲ್ಲಿ ಇದ್ದೇ ಇರುತ್ತೆ.